ನಮಸ್ಕಾರ ಎಲ್ಲರಿಗೂ. ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನು ಅಂತ ನೋಡ್ಲಿಕ್ಕೋದ್ರೆ, ಕಳೆದ 2 ದಿನಗಳಿಂದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಹೇಳಿ. 5,000 ಕೋಟಿ ಹಣ ಇನ್ನೂ ಕೂಡ ಬಾಕಿ ಇದೆ ಅಲ್ವಾ ಅಂತ ಹೇಳಿ. ಒಬ್ಬೊಬ್ಬ ಮಹಿಳೆಗೆ ಕೂಡ 4,000 ಹಣ ಬಾಕಿ ಇದೆ, ಅದನ್ನ ಯಾಕೆ ಹಾಕ್ತಾ ಇಲ್ಲ ಅಂತ ಕೂಡ ಮೀಡಿಯಾದವರು ಒತ್ತಿ ಒತ್ತಿ ಕೇಳ್ತಾನೆ ಇದ್ದಾರೆ. ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಅದರ ಜೊತೆಗೆ BPL ಕಾರ್ಡ್ ಕ್ಯಾನ್ಸಲೇಷನ್ ಬಗ್ಗೆ ತುಂಬಾ ಜನರಿಗೆ BPL ಕಾರ್ಡುಗಳು ಕ್ಯಾನ್ಸಲ್ ಆಗ್ತಾವಿದೆ. ಅಂದ್ರೆ ಅಂತಹ ಜನರಿಗೆ, ತುಂಬಾ ಜನರಿಗೆ ಇರುವಂತಹ ಒಂದು ಪ್ರಶ್ನೆ, BPL ಕಾರ್ಡ್ ಕ್ಯಾನ್ಸಲ್ ಆದ್ರೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತ ಹೇಳಿ. 100% ಬರುದಿಲ್ಲ, ಕ್ಯಾನ್ಸಲ್ ಆಗುತ್ತೆ. ಬಟ್ BPL ಕಾರ್ಡ್ ಕ್ಯಾನ್ಸಲ್ ಆದ್ರೂ ಕೂಡ ಗೃಹಲಕ್ಷ್ಮಿ ಪಡೆಯಲಿಕ್ಕೆ ಏನೆಲ್ಲ ಮಾನದಂಡಗಳಿವೆ ಅಂತ ಕೂಡ ತಿಳಿಸ್ತೇನೆ. BPL ಕಾರ್ಡ್ ಡೈರೆಕ್ಟ್ ಆಗಿ APL ಕಾರ್ಡಿಗೆ ಕನ್ವರ್ಟ್ ಆಗುತ್ತೆ. ನೀವು ಅವರು APL ಮತ್ತೆ BPL ಅಂತ್ಯೋದಯ ಎಲ್ಲಾ ಕಾರ್ಡ್ಗಳಿಗೆ ಕೂಡ ಗೃಹಲಕ್ಷ್ಮಿ ಹಣವನ್ನ ಕೊಡ್ತಾರೆ. ಬಟ್ ಈಗ BPL ಕಾರ್ಡ್ ಕ್ಯಾನ್ಸಲ್ ಆದ್ರೆ ಆವಾಗ ನಿಮಗೆ ಗೃಹಲಕ್ಷ್ಮಿ ಹಣ ನಿಂತೋಗುತ್ತೆ. ಈಗ ಅದರ ಬಗ್ಗೆ ಕೂಡ ತಿಳಿಸ್ತೇನೆ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಅಲ್ಲದೆ ಯಾರಿಗೆಲ್ಲ ಗೊತ್ತಿಲ್ಲ ಅಂತವರಿಗೂ ಕೂಡ ಈ ವಿಡಿಯೋವನ್ನ ತಲುಪಿಸಿ, ಅವರಿಗೆ ಕೂಡ BPL ಕಾರ್ಡ್ ಕ್ಯಾನ್ಸಲೇಷನ್, ಗೃಹಲಕ್ಷ್ಮಿ ಹಣದ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ. ಮೊದಲನೇದಾಗಿ, ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ಹಣವನ್ನ ಯಾವಾಗ ಹಾಕ್ತೀರಾ ಅಂತ ಹೇಳಿ ಮಾಧ್ಯಮದವರು ಪ್ರಶ್ನೆ ಕೇಳ್ತಾನೆ ಇದ್ದಾರೆ. 24ನೇ ಕಂತನ್ನ ಮಾತ್ರ ಬಿಡುಗಡೆ ಆಗಿದೆ, ಇನ್ನು ಕೂಡ ಫೆಬ್ರವರಿ ಮಾರ್ಚ್ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಅವರು ಮಾಧ್ಯಮದವರೊಂದಿಗೆ, ನಾನು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಮನವಿ ಮಾಡಿದ್ದೇನೆ. ಅಂದ್ರೆ ಇದು ಮನವಿ ಅಲ್ಲ, ಅಂದ್ರೆ ಅವರು ಹೇಳುವಂತದ್ದು, ನಾನು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಮನವಿ ಮಾಡುವುದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಕೈಯಿಂದ ತಪ್ಪಾಗಿಲ್ಲ, ಅವರು ಹಣ ಇನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಆ ಅರ್ಥದಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಯಾವಾಗ ಬಿಡುಗಡೆ ಆಗುತ್ತೋ ಆದ ತಕ್ಷಣ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬಂದ ತಕ್ಷಣ ನಾನು ಅದನ್ನ DBT ಮೂಲಕ ಜಮಾ ಮಾಡ್ತೇವೆ ಅಂತ ಹೇಳಿ ಕೂಡ ಅವರು ಮಾಧ್ಯಮದವರೊಂದಿಗೆ ತಿಳಿಸಿದ್ದಾರೆ. ಅಂದ್ರೆ ಅದರ ಬಗ್ಗೆ ಸದನದಲ್ಲಿ CM ಸಿದ್ದರಾಮಯ್ಯನವರು ಕೂಡ ಅದರ ಬಗ್ಗೆ ಉತ್ತರವನ್ನ ನೀಡಿದ್ದಾರೆ ಅಂತ ಹೇಳಿ ಕೂಡ ಅವರ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಇನ್ನು ಶೀಘ್ರದಲ್ಲಿ ಅದು ಬಿಡುಗಡೆ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಶೀಘ್ರ ಅಂತ ಹೇಳಿದ್ರೆ ಯಾವಾಗ ಬರುತ್ತೆ ಅಂತ ಹೇಳಿ ಕೂಡ ಕನ್ಫರ್ಮೇಶನ್ ಇಲ್ಲ. ಇನ್ನು BPL ಕಾರ್ಡ್ಗಳು ತುಂಬಾ ಕ್ಯಾನ್ಸಲ್ ಆಗ್ತಾ ಇವೆ. ಅಂದ್ರೆ ಅದು ಆಹಾರ ಇಲಾಖೆಯಿಂದ, ಅದನ್ನು ಕೂಡ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಸ್ಪಷ್ಟಪಡಿಸಿದ್ದಾರೆ. ನಾವು ಆಹಾರ ಇಲಾಖೆಯಿಂದ ಡಾಟಾ ತಗೊಂಡು ಅದರ ಮೂಲಕ DBT ಮೂಲಕ ಹಣವನ್ನ ಹಾಕುವಂತದ್ದು ಅಂತೇಳಿ. ಇನ್ನು ಆಹಾರ ಇಲಾಖೆಯಲ್ಲಿ BPL ಕಾರ್ಡುಗಳು ಕ್ಯಾನ್ಸಲ್ ಆಗ್ತಾ ಇದೆ. ಅಂದ್ರೆ BPL ಹೋಲ್ಡರ್ಸ್ ಏನಿದ್ದೀರಾ ಅವರ ತುಂಬಾ ಜನರದ್ದು ಕಾರ್ಡ್ ಅನರ್ಹರು ಅಂತೇಳಿ ಅವರ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಆವಾಗ ನಿಮಗೆ ಗೃಹಲಕ್ಷ್ಮಿ ಹಣ ನಿಂತೋಗುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಅದಕ್ಕೆ ಕೆಲವೊಂದು ಮಾನದಂಡಗಳಿವೆ. ಅದೆಂದು ಏನು ಅಂತ ಹೇಳಿದ್ರೆ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳುವಂತದ್ದು, ನಾವು ಗೃಹಲಕ್ಷ್ಮಿ 2,000 ಹಣ BPL ಕಾರ್ಡಿನವರಿಗೂ ಹಾಕ್ತೇವೆ, APL ಕಾರ್ಡ್ದಾರರಿಗೂ ಕೊಡ್ತೇವೆ, ಅದರ ಜೊತೆಗೆ ಅಂತ್ಯೋದಯ ಕಾರ್ಡ್ ಇರುವವರಿಗೂ ಕೊಡ್ತೇವೆ, ಎಲ್ಲಾ ಕೆಟಗರಿಗೂ ಕೊಡ್ತೇವೆ. ನಾವು ಕೇವಲ BPL ಕಾರ್ಡಿಗೆ ಕೊಡುವಂತದಲ್ಲ. ಆದ್ರೆ BPL ಕ್ಯಾನ್ಸಲ್ ಆದ್ರೆ APL ಕಾರ್ಡಿಗೆ ಚೇಂಜ್ ಮಾಡ್ತಾರೆ. ಅಂದ್ರೆ BPL ಮತ್ತೆ APL ಎರಡಕ್ಕೂ ಕೂಡ ನಾವು ಗೃಹಲಕ್ಷ್ಮಿ ದುಡ್ಡು ಬರುತ್ತೆ. ಅಂದ್ರೆ BPL ಕ್ಯಾನ್ಸಲ್ ಆದಾಗ ಯಾಕೆ ಗೃಹಲಕ್ಷ್ಮಿ 2,000 ನಿಂತು ಹೋಗುತ್ತೆ ಅಂತ ಹೇಳಿದ್ರೆ, BPL ಕಾರ್ಡ್ ಕೇವಲ ಅಂದ್ರೆ BPL ಕಾರ್ಡಿಗೆ ಇರುವಂತಹ ಮಾನದಂಡ ಅಂತ ಹೇಳಿದ್ರೆ, ನೀವು ಬಡವರಾಗಿರ್ಬೇಕು. ಇವನ್ ಕಾರ್ ಇದ್ರೂ ಕೂಡ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಮತ್ತೊಂದು 1,200 ಸ್ಕ್ವೇರ್ ಫೀಟ್ ಗಿಂತ ಹೆಚ್ಚು ಇದ್ರೆ, ಮನೆ ಇದ್ರೆ ಅಂತವರ BPL ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಇನ್ನು ಗವರ್ಮೆಂಟ್ ಜಾಬ್ ಇದ್ರೂ ಕೂಡ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಇನ್ಕಮ್ ಟ್ಯಾಕ್ಸ್ ಬಂದ್ಬಿಟ್ಟು 1,20,000ಕ್ಕಿಂತ ಹೆಚ್ಚಿದ್ರು ಕೂಡ ಕ್ಯಾನ್ಸಲ್ ಆಗುತ್ತೆ. ಹೀಗೆ BPL ಕ್ಯಾನ್ಸಲ್ ಆಗಿ APL ಗೆ ಕನ್ವರ್ಟ್ ಆಗುತ್ತೆ. ಮತ್ತೆ 7 ಎಕರೆ ಜಮೀನ್ ಇದ್ರೂ ಕೂಡ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಅದು ಆಹಾರ ಇಲಾಖೆ ಮಾಡುವಂತದ್ದು. ನಾವು ಆಹಾರ ಇಲಾಖೆಯಿಂದ ತಗೊಳ್ಳುವಂತದ್ದು ಡಾಟಾ ತಗೊಂಡು ಅದರಲ್ಲಿ ನಾವು ಯಾರೆಲ್ಲ ಅರ್ಹರು ಅವರಿಗೆ ಮಾತ್ರ, ಫಲಾನುಭವಿಗಳಿಗೆ ಮಾತ್ರ ನಾವು ಗೃಹಲಕ್ಷ್ಮಿ ಹಣ
ಹಣವನ್ನ ಹಾಕುವಂತದ್ದು. ಅಂದ್ರೆ APL ಮತ್ತೆ BPL ಎರಡಕ್ಕೂ ಕೂಡ ಹಾಕ್ತೇವೆ. ಬಟ್ ನೀವು ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಅಥವಾ GST ಪೇಯರ್ಸ್ ಆಗಿದ್ರೆ ಅಂತವರಿಗೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಅಂತವರಿಗೆ ಮಾತ್ರ ಕ್ಯಾನ್ಸಲ್ ಆಗುವಂತದ್ದು. ಆದ್ರೂ BPL ಕಾರ್ಡ್ ಕ್ಯಾನ್ಸಲ್ ಆದ್ರೂ ಕೂಡ ನೀವು APL ಗೆ ಕನ್ವರ್ಟ್ ಆಗಿ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಅದರಲ್ಲಿ ನೀವು ಟ್ಯಾಕ್ಸ್ ಪೇಯರ್ಸ್ ಮತ್ತೆ GST ಪೇಯರ್ಸ್ ಆಗಿದ್ರೆ ನಿಮಗೆ ಬರುವುದಿಲ್ಲ ಅಂತ ಕೂಡ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ರೀಸನ್ಗೆ ಕಟ್ ಮಾಡಿದ್ರೆ ಮಾತ್ರ, ಅಂದ್ರೆ ಈ ರೀಸನ್ಗೆ ನಿಮ್ಮ BPL ಕಾರ್ಡ್ ಅನ್ನ ಕಟ್ ಮಾಡಿದ್ರೆ ಅಂತವರಿಗೆ ಗೃಹಲಕ್ಷ್ಮಿ ಬರುವುದಿಲ್ಲ ಅಂತ ಕೂಡ ಅವರು ನೇರವಾಗಿ ಉತ್ತರಿಸಿದ್ದಾರೆ. ಅಂದ್ರೆ ಯಾವುದೇ ರೀತಿಯಲ್ಲಿ BPL ಕಟ್ ಆದ ತಕ್ಷಣ ನಿಮಗೆ ಗೃಹಲಕ್ಷ್ಮಿ ನಿಂತೋಗುದಿಲ್ಲ. ನೀವು GST ಪೇಯರ್ಸ್ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಮಾತ್ರ ನಿಂತು ಹೋಗುವಂತದ್ದು. ಇಲ್ದಿದ್ರೆ ಎಲ್ರಿಗೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಅಂದ್ರೆ ಅದು APL ಆಗಿರ್ಲಿ, BPL ಆಗಿರ್ಲಿ, ಅಂತ್ಯೋದಯ ಆಗಿರ್ಲಿ, ನಾವು ಯಾವುದೇ ಕಾರ್ಡ್ ಬಗ್ಗೆ ಮೆನ್ಷನ್ ಮಾಡ್ಲಿಲ್ಲ. ಎಲ್ಲಾ ಕಾರ್ಡ್ ದಾರರಿಗೂ ನಾವು ಹಣವನ್ನ ನೀಡ್ತೇವೆ. ಅದರಲ್ಲಿ ಕೂಡ ನೀವು GST ಪೇಯರ್ಸ್ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಗೆ ಬಿಟ್ಟು ಅಂತವರಿಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಅಂತ ಕೂಡ ಅವರು ಸ್ಪಷ್ಟನೆಯನ್ನೇ ನೀಡಿದ್ದಾರೆ. ಆದ್ರೆ BPL ಕಾರ್ಡ್ ಯಾರಿಗೆಲ್ಲ ಕಟ್ ಆಗುತ್ತೆ, ಕ್ಯಾನ್ಸಲ್ ಮಾಡಿದ್ದೀರಾ ಅಂತವರಿಗೆ 100% ನಿಮ್ಗೆ ಗೃಹಲಕ್ಷ್ಮಿ ಬರುವುದಿಲ್ಲ ಅಂತ ಕೂಡ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಅಪ್ಡೇಟ್ಸ್ ಇರುವಂತದ್ದು. ಅಂದ್ರೆ ನೀವು ಮೊದಲನೇದಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ನೀವು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ಮಾಹಿತಿ ಎಲ್ರಿಗೂ ಕೂಡ ತಲುಪಿದ್ರೆ ಎಲ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರ್ತದೆ. ನೀವು ನೋಡಿದ್ರೆ ನಿಮ್ಮ ಅಕ್ಕಪಕ್ಕದವ್ರು ಯಾರಿದ್ದಾರ ಅವರಿಗೆ ಕೂಡ ಕಳಿಸಿಕೊಡಿ. ಮತ್ತೆ ನಿಮ್ಮ ನಿರಂತರ ಯಾವುದೇ ಗವರ್ಮೆಂಟ್ ಸ್ಕೀಮ್ ಅಪ್ಡೇಟ್ಸ್, ಲೇಟೆಸ್ಟ್ ಅಪ್ಡೇಟ್ಸ್ಗೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಯಾಕೆಂತ ಹೇಳಿದ್ರೆ ನಾನು ಅಪ್ಡೇಟ್ಸ್ ಬಂದ ತಕ್ಷಣ ನಿಮಗೆ ಇದರಲ್ಲಿ ಈ ಚಾನೆಲ್ ಅಲ್ಲಿ ಹಾಕ್ತಾ ಇರ್ತೇನೆ. ಅದೇ ರೀತಿ ನೀವು ಅದರ ಹತ್ರ ಇರುವಂತಹ ನೋಟಿಫಿಕೇಶನ್ ಬಟನ್ ಉಂಟು, ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡಿ, ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಕೂಡ ಧನ್ಯವಾದಗಳು ವಿಡಿಯೋ ನೋಡಿದಕ್ಕಾಗಿ.